ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರು. ಆದಮೇಲೆ ನೀವು ಇಲ್ಲಿವರೆಗೆ ವಿಶೇಷವಾಗಿ ನಮ್ಮ ಪಾರಿಜಾತ ಕೃಷ್ಣರಿಂದ ವಿಶೇಷವಾಗಿ ನೀವು ನೋಡ್ತಾ ಇರೋದು ಹೊಸ, ಈಗ ಅಲ್ಲಿ ನೋಡಿದ್ದೀರಿ ಸಹ, ಸಂಖ್ಯಾಬಾಳ್ಯ ಉತ್ತರ ಕನ್ನಡದಲ್ಲಿ ಭಾಳ ಪ್ರಸಿದ್ಧವಾದಂಥ ಸಣ್ಣ ಆಟ ಇದು. ಭಾಳಷ್ಟು ಉತ್ತರ ಕನ್ನಡದ ಹಳ್ಳಿಗಳಲ್ಲಿ ಮನೆಮಾತಾದಂಥ ಕತೆ, ಒಂದು ಪ್ರೇಮ ಕಾಮದ ಕತೆ. ಕಾಮ ಪ್ರೇಮ ಏನಾಗ್ತದೆ, ಪ್ರೇಮ ಕಾಮನ್ನು ಏನು ಮಾಡ್ತದೆ, ಮನುಷ್ಯನ ವ್ಯಕ್ತಿತ್ವವನ್ನು ಯಾವ ಹಂತದಿಂದ ನಿಲ್ಲಿಸ್ತದೆ, ಸಮಾಜ ಯಾವ ರೀತಿಯಾಗಿ ಅವರನ್ನು ನೋಡ್ತದೆ. ಅದೇ ಕಾರಣ ಇಷ್ಟೆಲ್ಲ ಸಮಾಜ ವಿರೋಧ ಮಧ್ಯದಲ್ಲಿಯೂ ಸಂಪ್ರದಾಯಗಳ ಮಧ್ಯದಲ್ಲಿಯೂ ಸಹ ಈ ಮನಸ್ಸು ಈ ಒಂದು ಏನೋ ನಾವು ಇವತ್ತು ಹೇಳ್ತಾ ಇದ್ದೀವಿ, ಕಾಮದ ಪರವಾಗಿ ಚಿಮ್ಮುವುದು ಯಾಕೆ ಅಂತ. ಯಾಕೆ ದಮನದಲ್ಲಿ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ವ ಅನ್ನುವಂಥ ಅನೇಕ ಪ್ರಶ್ನೆಗಳು ಇದ್ದಾವಿಲ್ಲ. ಆ ಪ್ರಶ್ನೆಗಳೆಲ್ಲ ಉತ್ತರ ಹುಡ್ಕೊಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಒಬ್ಬ ಗರಿತಿ ಹೆಣ್ಮಗಳು, ಗಂಡನ ಜೊತೆ ಬದುಕು ಮಾಡುವಂಥ ಒಬ್ಬ ಹೆಣ್ಮಗಳು, ಅಂಥ ಹೆಣ್ಮಗಳು ಏಕಾಏಕಿ ಯಾಕೆ ಮನಸ್ಸಿನಲ್ಲಾಕಿ ಇನ್ನೊಬ್ಬರ ಬಗ್ಗೆ ಒಂದು ಭಾವನೆಗಳನ್ನು ಹುಟ್ಟಾಕ್ಕೊಂಡು ಏನೇನೋ ಹಾಗೆ ಈಗ ಒಂದು ಹಂತಕ್ಕೆ ಬಂದು ನಿಂತದೆ ಇವತ್ತಿದು. ಈಗ ನೋಡ್ತಾ ಇದ್ದೀರಿ, ಅಷ್ಟು ಸುಲಭವಾಗಿ ಒಬ್ಬ ಗರತಿ ಕಾಲು ಜಾರೋದು ಭಾಳ ಕಡಿಮೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೂ ಅದನ್ನು ಮೀರಿದಂತಹ ಒಂದು ಶಕ್ತಿ ನಮ್ಮ ಅಂತರ್ಯದಲ್ಲಿದೆ ಅನ್ನೋದನ್ನು ಒಂದು ಅತ್ಯಂತ ಜನಪದೀಯ ಕಥೆಯಲ್ಲಿ ಒಂದು ನಡೆದ ಕಥೆಯನ್ನು ಅಂತ ಹೇಳ್ತಾರೆ ಇದರ ಬದಲಾಗಿ. ಈ ಕಥೆಯ ಬಗ್ಗೆ ಒಂದಿಷ್ಟು ನೆಕ್ಸ್ಟ್ ವಿವರಣೆ ಇವತ್ತು, ಯಾಕಂದ್ರೆ ಒಂದು ಮಧ್ಯ ಭಾಗದಲ್ಲಿ ಬಂದಿದ್ದೀವಿ ನಾವು. ಇನ್ನು ನೆಕ್ಸ್ಟ್ ಭಾಗದಲ್ಲಿ ನಮ್ಮ ಗಂಗಾ, ಹೆಸರು ಗಂಗಾ, ಇಳಕಲಿಗೆ ಜಾರ್ತಾ ಇದ್ದಾಳೆ. ಆ ಜಾರಿಗಿಂತ ತಡಿಬಹುದಾ, ಅಥವಾ ಜಾರಿಗೆಯಲ್ಲಿ ಜರಿದು ಹೋಗ್ತಾಳ, ಅಥವಾ ಸಮಾಜ ಆ ರೀತಿ ಅದೇನ. ಯಾಕಂತಂದ್ರೆ ಇಂಗ್ಲೀಷಲ್ಲಿ ಒಂದು ಗಾದೆ ಮಾತದ, ಎವ್ರಿಬಡಿ ಲೈಕ್ಸ್ ನೇಬರ್ಸ್ ವಾಯ್ಸ್ ಅಂತ. ತನ್ನ ಹೆಂಡತಿ ಎಷ್ಟೋ ಸುಂದರ ಇದ್ದರೂ ಬಾಜುನ ಮನೆ ಹಿಂದೆ ಭಾಳ ಚಂದ ಕಾಣ್ತಾಳೆ ಅಂತ ಮಾತು ಇಂಗ್ಲೀಷಲ್ಲಿ ಅದು. ಇದು ಯೂನಿವರ್ಸಲ್ ಟ್ರೂತ್. ಇದು ಪ್ರತಿಯೊಂದು ದೇಶದಲ್ಲೂ ಇದೇ ಪರಿಸ್ಥಿತಿ ಅದ, ಪ್ರತಿಯೊಂದು ಹಳ್ಳಿಯಲ್ಲೂ ಇದಾಗ. ಹೀಗಾಗಿ ಇವತ್ತು ನಾವು ಅನೈತಿಕತೆಯನ್ನು ಕರಿತೀವಿ, ಅದು ಭಾಳಷ್ಟು ಕಡೆ ಚಲಾವಣೆ ಆಗ ಮಾನಸಿಕ ನೆಮ್ಮದಿನೂ ಹಾಳು ಮಾಡ್ತದೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳು ಮಾಡ್ತದೆ. ಅವೆಲ್ಲ ಏನೂ ಇರಲಿ, ಆದರೂ ಒಂದು ಪ್ರಗಲ್ಭವಾದಂಥ ಭಾವ ಈ ಕಾಮ. ಈ ಕಾಮ ನೆರಗಟ್ಟಿನ ಹಿಂದೆ ಮುಂದೆಲೆ ಇದಕ್ಕೆ ಮೊದಲು ಸಂಖ್ಯಾಬಾಳ್ಯ ಅಂಥೇಳಿ ಕರಿತಾಯಿದ್ರು. ಇಲ್ಲಿ ಇನ್ನೊಂದು ಗಂಗಾ ಪ್ರಹಸನ ಅಂತ ಒಂದು ಇವರು ನಮ್ಮ ಮಿತ್ರ ಅಂತ ಸಂಪಾದನೆ ಮಾಡಿದಂಥ ಈಶ್ವರಚಂದ್ರ ಬೆಡಗೇರಿ ಅವರು ಹೆಸರು ಇಟ್ಟಿದ್ದಾರೆ ಇದನ್ನು. ಅದೇ ಕಾರಣ ಇನ್ನೊಂದು ಮಿತ್ರದ್ರೋಹಿ ಅನ್ನುವಂಥ ಒಂದು ಇನ್ನೊಂದು ಟೈಟ್ಲ್ ಇಟ್ಟಿದ್ದಾರೆ. ಇವೆಲ್ಲ ಏನು, ಯಾಕೆ ಇಟ್ಟರು ಇದನ್ನು? ಯಾಕಂದ್ರೆ ಸಂಖ್ಯಾಬಾಳ್ಯ ಅಂದರೆ ಸಾಕಾಗಿತ್ತಲ್ಲ ರೀ. ಸರ್ ನಮಸ್ಕಾರ. ಭಾಳ ಸುಂದರವಾದ ಒಂದು ಪ್ರಶ್ನೆಯನ್ನು ಮಾಡಿ ಸರ್. ನೀವು ಹೇಳಿದಂತೆ ಇದೊಂದು ಸತ್ಯ ಘಟನೆ ರೀ. ಬೈಲು ಹೊಂಗಲ್ಲ ಬೈಲ್ವಾಡೋದು ರಾಗ ನಡೆದ ಸತ್ಯ ಘಟನ, ಬೈಲು ಹೊಂಗಲ್ಲ ಬೈಲ್ವಾಡೋದು ರಾಗ ನಡೆದ ಸತ್ಯ ಘಟನ, ಕುಂತ ಕೇಳರ ನೀವು ನಿಂತ ಕೇಳರ ನೀವು ಸಂಖ್ಯಾಬಾಳ್ಯ ಪ್ರಹಸನ. ನಾಂದಿ ಪದ್ಯದಾಗ ನೀವು ಹೇಳಿದಂತೆ ಇದೊಂದು ಸತ್ಯ ಘಟನೆ ಸರ್, ನಡೆದದ್ದ ಸತ್ಯ ಘಟನೆ ಸರ್. ಸುಮಾರು ಒಂದು 200 ವರ್ಷಗಳ ಹಿಂದೆ ನಡೆದಂಥ ಘಟನೆ ಸರ್. ಯಾಕಂದರೆ ಅದು ಆವಾಗಿನ ಒಂದು ಗ್ರಾಮೀಣ ಪರಿಸ್ಥಿತಿ ಒಳಗೆ ಹೆಂಗಿತ್ತಂದ್ರೆ ಸರ್, ಎಲ್ಲರೂ ಸುಸಂಸ್ಕೃತ ಬಾಳನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಹಳ್ಳಿಯೊಳಗೆ ರೀ. ಇವತ್ತು ಈಗ ಅದ ರೀ, ಆಗ ಆ ಮಾತ್ರ ಭಾಳಷ್ಟು ಗಾಢವಾಗಿ ಇತ್ತು ರೀ. ಅಂಥ ಒಂದು ಪರಿಸರದೊಳಗೆ ನಮ್ಮ ಬೈಲವಾಡದ ಒಂದು ರಾಯಪ್ಪ ಪತ್ತಾರ್ ಗುರುಗಳು ಮಾಸ್ತರು ಬರೆದಂಥ ಕಥೆ ಇರ್ತದೆ. ಆವಾಗಿನ ಒಂದು ಸನ್ನಿವೇಶ ನೋಡಬೇಕಾದ್ರೆ ಒಂದು ಮನೆತನದ ಒಂದು ಘಟನೆಯನ್ನು ರೀ ಅವರು ಈ ರೀತಿಯಾಗಿ ಬರಿಬೇಕಾದ್ರೆ ಆವಾಗ ಅವ್ರಿಗೆ ಸಾಕಷ್ಟು ಒಂಥರ ಥ್ರೆಟ್ನಿಂಗ್ ಸರ್, ಒಂಥರ ಅವರಿಗೆ ಭಯ ಅಂಥ ಒಂದು ಇದ್ದರೂ ಕೂಡ ರೀ ಅವರು ಕವಿ ತನ್ನಲ್ಲಿರ್ತಕ್ಕಂಥ ಒಂದು ಮನೋಸಂಕಲ್ಪವನ್ನು ರೀ ಯಥಾವತ್ತಾಗಿ ಬರದೇ ಬಿಟ್ಟಾರೆ. ಆ ಕಾಲಕ್ಕೆ ಸರ ಇವು ಪ್ರದರ್ಶನಗಳು ಕೂಡ ಆಗ್ತಾ ಇರಲಿಲ್ಲ ರೀ. ಯಾಕಂತಂದರೆ ಅಲ್ಲಿ ಅವರೆಲ್ಲ ಪ್ರಬಲರಾಗಿದ್ದರು ಸರ್. ಈಗ ಇದಕ್ಕನ್ನು ಮಾಡೋಕ್ಕೂ ಕೊಡ್ತಾ ಇರಲಿಲ್ಲ. ನಂತರ ಇದು ಸಂಖ್ಯಾಬಾಳ್ಯ ಅನ್ನುವಂಥ ಒಂದು ಆಪ್ತ ಗೆಳೆಯರು, ಜೋಡಿನ ಗೆಳೆಯರು ರೀ, ಅವರ ಒಂದು ಮಿತ್ರತ್ವ ಇದ್ದದ್ದು ಸರ್. ಎಷ್ಟು ಇದಿತ್ತಂತಂದ್ರೆ ಅವರು ಒಬ್ಬರಂಗೆ ಒಬ್ಬರೇ ಇದ್ದರು, ಮತ್ತು ತಾವು ಜೀವಕ್ಕೆ ಜೀವ ಕೊಡುವಂಥವ್ರು ಅಂಥ ಗೆಳೆಯರಿದ್ದರು. ಅಂಥವ್ರು ಇದ್ದಾಗ ಸರ ಅವರು ಸಹಜವಾಗಿ ಏನಾಗತ್ತೆ ಸರ್, ಲೋಕದೊಳಗೆ ರೀ ಹೆಣ್ಮಕ್ಳ ಮೇಲೆ ಗಂಡಸೂರು ಮನಸ್ಸು ಹೆಣ್ಮಕ್ಳ ಮೇಲೆ ಆಗೋದು ಸಹಜ ರೀ. ಹಳ್ಳಿಯೊಳಗೆ ಜಾತ್ರೆ ಉತ್ಸವಗಳು ಅಂತಂದ್ರೆ ದೊಡ್ಡದ್ರಿ. ಅವಾಗ ಬೈಲಂಗಲ್ದಾಗ ಬಸವಣ್ಣನ ಜಾತ್ರೆ ಅಂತಂದ್ರೆ ಎಲ್ಲರಿಗೂ ಒಂಥರ ಹೊರಬ್ರಿ. ಈಗಾದ್ರೂ ನೀವು ನೋಡಬಹುದು ಸರ್, ಅಷ್ಟೊಂದು ಹಳ್ಳಿಗಾಡಿನಲ್ಲಿ ಬಸವಣ್ಣನ ಪೂಜೆ ಮಾಡುವಂಥ ಸ್ವಭಾವದ ರೈತಾಪಿ ಸಮಾಜ ಹಿಂಗೆ ಸರ್. ಅದು ಬೈಲಂಗಲ್ದಾಗ ಲಗಳಾರ ಮಾಡಿತಾನ ಸರ್.
ಒಂದು ದೊಡ್ಡ ಮನೆತನ, ಪ್ರತಿಷ್ಠಿತ ಮನೆತನ. ಅಂದರೆ ವ್ಯಾಪಾರ ಉದ್ಯೋಗಗಳಲ್ಲಿ ತಮ್ಮದೇ ಅನ್ನುವಂಥ ಗತ್ತನ್ನು ಇಟ್ಟುಕೊಂಡಂಥವ್ರು. ಅಷ್ಟೇ ಊರಿಗೆ ಅವರು ದೊಡ್ಡವರಾಗಿ ಇದ್ದರು ಸರ್, ಶ್ರೀಮಂತರು ಇಂಥವ್ರು ಇದ್ದಾಗ ಸರ್ ಅವರ ಮನೆತನಕ್ಕೆ ನಮ್ಮ ಈಗ ಬೈಲುವಾಡದಿಂದ ಗಂಗಾ ಅನ್ನುವಂಥ ಹೆಣ್ಮಗಳು ಬಂದಾಗ ರೀ ನಿಜವಾಗಿ ಒಬ್ಬೊಬ್ಬರು ಹೆಣ್ಮಕ್ಳಲ್ಲಿ ಒಂದೊಂದು ವೈಶಿಷ್ಟ್ಯತೆ ಇರ್ತದೆ ರೀ. ಎಲ್ಲ ಹೆಣ್ಮಕ್ಳು ಒಂದು ಇದು ಇರಂಗಿಲ್ಲ ರೀ. ಕೆಲವೊಂದು ಹೆಣ್ಣಿನೊಳಗೆ ಬೇರೆ 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 ಒಂದು ಅದು ನಾವು ಇದು ಮಾಡ್ತೀವಿ ಸರ್, ಐಡೆಂಟಿಫೈ ಮಾಡ್ತೀವಿ. ಹಂಗೆ ರೀ ನೋಡಲಿಕ್ಕೆ ಅಷ್ಟೇನ ಕೆಂಪೂ ಅಲ್ಲ ರೀ, ಕಪ್ಪೂ ಅಲ್ಲ ರೀ, ಉದ್ದೂ ಅಲ್ಲ, ಗೆಡ್ಡೂ ಅಲ್ಲ, ಭಾಳ ದಪ್ಪು ಅಲ್ಲ, ಸಣ್ಣಗೂ ಅಲ್ಲ, ಇಂಥ ಸುಂದರವಾದ ಒಂದು ಮೈಕಟ್ಟು ರೀ ಯಾರಿಗೆ ಗಂಗಾಳದ್ರಿ. ಅವಳು ತನ್ನ ಗಂಡ ಒಂದು ಕುಟುಂಬಕ್ಕೆ ಪರಿಸರದೊಳಗೆ ಎಲ್ಲರೂ ಕೂಡಿತದ್ರಿ, ಅವಿಭಕ್ತ ಕುಟುಂಬಗಳಲ್ಲಿ. ಅಲ್ಲಿ ತನ್ನ ಗಂಡ, ತನ್ನ ಮೈದುನರು, ಅತ್ತೆ, ಮಾವ, ಹೀಗೆ ಅವಿಭಕ್ತ ಕುಟುಂಬದ ಒಬ್ಬ ಹೆಣ್ಮಗಳು ಅಲ್ಲಿ ಮತ್ತೊಂದು ಮನೆಯಿಂದ ಬಂದಾಗ ರೀ ಆ ರೀತಿಗಳಿಗೆ ಹೊಂದಾಣಿಕೆ ಮಾಡ್ಕೊಂಡಿರುವಾಗ ರೀ ಗಂಡ ನಾನು ವ್ಯಾಪಾರಕ್ಕೆ ಹೋಗ್ತೀನಿ ಬಳ್ಳಾರಿ 6 ಗಂಟೆ ಹೋಗೋದು ಕುದುರೆ ಮೇಲೆ ಹೋದಾಗ ಅಂತಾಡುವಾಗ ನೀನು ಮನೆ ಕಡೆ ಜ್ವಾಕಿ ಅಂತ ತಿಳ್ಕೊಂಡು ಮತ್ತು ಮನೆಗೆ ಒಬ್ಬಕ್ಕೆ ಹೆಣ್ಮಗ ಇರ್ತೀಯ ಅಂತ ಕೂಡಲೇ ನೆರೆಮನೆ ಒಬ್ಬ ಒಬ್ರಿಗೊಬ್ಬರು ಆಗುವಂಥ ಒಂದು ಇತ್ತು ರೀ. ಇವತ್ತು ಅದು ಕಡಿಮೆ ಆಗ್ತಾ ಇದೆ. ಹೋಗು ಮುಂದೆ ಅವ್ರು ಹೇಳಿದಂಥ ಒಂದು ಮಾತು ರೀ, ನೋಡಿ ನಮ್ಮದು ನಾಳೆ ಕಡೆ ಶ್ರಾವಣ ಸೋಮವಾರತಿ ಮತ್ತು ನಮ್ಮ ಮಡಿ ಬಸವನ ದೇವರು ನಮ್ಮ ಮನೆದೇವರ ಅಲ್ಲಿ ಹೋಗಿ ನೀನು ಗಂಡ ಮಗನ ಕಾಯಕ ಮಾಡಿ ಗಂಡ ಮಗನ ಪಡ್ಕೊಂಡು ಬಾ ಅಂತೇಳಿ ಗಂಡ ಹೇಳುವಂತ ಹೇಳಿಬಿಡ್ತಾನೆ. ಅದು ಎಷ್ಟು ಸೂಕ್ಷ್ಮ ಇರ್ತದೆ ಸರ್. ಮತ್ತು ಇವರು 6 ತಿಂಗಳಂತಲೇ ಇದಕ್ಕೆ ಸಂತಿ ವ್ಯಾಪಾರಕ್ಕಂತ ಹೋಗೋರು. ನಂತರ ಆಕೆ ಗಂಡ ಹೇಳಿದೆ ಅಂದರೆ ಬಾಜು ಇದ್ದಂಥ ನೆರೆಮನೆ ಪರಮ್ಮ ಆಯ್ಕೆ ಕರ್ಕೊಂಡು ಅವಕ್ಕೆ ಬೀಸಾನೆಲ್ಲ ಮಾಡಿಕೊಂಡು ನೈವೇದ್ಯ ಎಲ್ಲ ಮಾಡಿ ನೋಡಿರಿ ದೇವರಿಗೆ ಹೋಗೋದು ಒಂದು ಸಂಭ್ರಮ ಸರ್. ಆಗ ಸಹಜವಾಗಿ ನೋಡಿರಿ ಹೆಣ್ಮಕ್ಳು ಹೇಳ್ತಾರೆ ಸರ್, ರೂಪ ಅಂತಂದ್ರೆ ಚಾರಣ ಇದ್ದರೆ ಅದರಿಂದ ವೈಭವ ಇರ್ತೈತಲ್ಲ ಅದು ಡ್ರೆಸ್ ಅದು ಬಾರಣೆ ಅಂತೇಳಿ ಇವತ್ತು ಮೊದಲೇ ಹೆಣ್ಣುಮಗಳು ಸರ್ ಆಕೆ ಸುಂದರವಾಗಿದ್ದಳು. ಸುಂದರವಾಗಿ ಇರುವುದ್ರ ಜೊತೆಗೆ ಮತ್ತು ದೇವರಿಗೆ ಹೋಗೋದು, ಬಸವಣ್ಣಗೆ ಹೋಗೋದು, ಜಾತ್ರೆಗೆ ಹೋಗೋದು ಅನ್ಕೊಳ್ಳಿ, ಮತ್ತು ಅಲಂಕಾರವಾಗಿ ಪಿತಾಂಬರಗಳನ್ನು ಉಟ್ಕೊಂಡ್ರಿ, ಕೊಳ್ಳ ಎಲ್ಲ ಬಂಗಾರದ ಧಾಗೆಗಳನ್ನು ಹಾಕ್ಕೊಂಡು ಅದು ಮತ್ತಷ್ಟು ಸೌಂದರ್ಯ ಇಮ್ಮಡಿ ಆಗಿಬಿಡ್ತದೆ. ಇಮ್ಮಡಿ ಆದಾಗ ಸಹಜವಾಗಿ ಹೋಗ್ತಾ ಇರುವಾಗ ರೀ ಇವರಿಬ್ಬರು ಸಂಗ್ಯಾ ಬಾಳೆ ಇಬ್ಬರು ಜೀವದ ಗೆಳೆಯರು ಇವರು ಹೇಳ್ತಂದಿರ್ತಾರೆ, ನಡಿಗೆಳೆ ಹೋಗೋನು ಪ್ಯಾಟೆ ಆಗ ಮರಡಿ ಬಸವನ ದೇವರ ಜಾತ್ರೆ ಆಗಂತ ಇವರು ಬಂದು ಬಿಡ್ತಾರೆ. ಸಹಜ ಜನ ಹೋಗ್ತಾರೆ ಆಗ್ರಿ ನೋಡಿರಿ ಇಲ್ಲಿ ದೂರ ಇಲ್ಲಿ ಇದ್ರೂ ಕೂಡ ಹೂ ಚೆನ್ನಾಗಿ ಅಲ್ಲಿತ್ತಂದ್ರೆ ಅದನ್ನು ನೋಡ್ದೈತಿ ಮನುಷ್ಯ. ಅಂದರೆ ಇನ್ನೊಂದು ಏನು ಸರ್, ಬೇರೆಯವರ ತೋಟದಲ್ಲಿ ಅಲ್ಲಿರತಕ್ಕಂಥ ಹೂವನ್ನು ನೋಡಿ ಆನಂದಿಸಬೇಕೇ ವಿನಹಾರಿ ಕಿತ್ತುಕೊಳ್ಳಲಿಕ್ಕೆ ಹೋಗಬಾರ್ದು. ಯಾಕಂದ್ರೆ ನಮ್ಮದಲ್ಲ. ಆ ಪ್ರಜ್ಞೆ ಅಂದು ಇಟ್ಕೊಂಡನ ನಾವು ಬಾಳಬೇಕು ಅನ್ನೋಂಥ ಸಂಸ್ಕೃತಿ ನಮ್ಮದು. ಅದು ಸಹಜವಾಗಿ ಏನಾಗಿರುತ್ತೆ ಸರ್, ಅವಳನ್ನ ನೋಡಿದ ಕೂಡಲೇ ಇವ ಸಂಖ್ಯಾ ಮೊದಲೇ ಒಂದು ಶ್ರೀಮಂತ ಸ್ಫುರದ್ರೂಪಿರಿ, ಅದ್ರಾಗ ಯೌವನ, ಅದಾಗ ಸಹಜವಾಗಿ ಅವಳ ಮೇಲೆ ಇವಾಗ ಮನಸ್ಸಾಗಿಬಿಡ್ತದೆ. ನಾನು ಹೆಂಗಾದ್ರೂ ಮಾಡಿ ಅವಳನ್ನ ಕೂಡಬೇಕು. ಅವನ ಜೊತೆಯಲ್ಲಿರ್ತಕ್ಕಂಥ ಜೀವನ ಗೆಳೆಯ ಬಾಳ್ಯಾರಿ ಬ್ರಾಹ್ಮಣ ಭಾಳ ಬುದ್ಧಿವಂತತನ ಬೇಡಪ್ಪ. ಯಾಕಂದ್ರೆ ಪರಸ್ತ್ರೀ ಅವ್ರು ನಮ್ಮ ತಾಯಿ ಅಕ್ಕ ತಂಗಿ ನಮ್ಮ ಮನೆಗೆ ಇರ್ತಾರಲ್ಲೋ ಹಂಗಂತ ತಿಳ್ಕೊಬೇಕು. ನೋಡ ನಿಂಗೇನು ಬೇಡವಲ್ಲ, ಯಾಕಂದರೆ ಅವ್ರದ್ದು ದೂರ ಅವ್ರು ಇರ್ತಾರೆ, ನಾವು ನೋಡಿ ಆನಂದಿಸಬೇಕು ವಿನ ಬಯಸಬಾರದು ತಿಳಿ ಹೇಳ್ತಾನೆ. ತಿಳಿ ಹೇಳಿದರೂ ಕೂಡ ರೀ ಅದೇ ರೀತಿ ಕಾಮಾತುರಾಣಂ ನ ಭಯಂ ಲಜ್ಜಾತಲ್ಲ. ಒಮ್ಮೆ ಅದು ಹುಚ್ಚೈತಂತಂದ್ರೆ ಯಾರನ್ನೂ ಕೇಳೋದಿಲ್ಲ. ಅವಾಗಿಲ್ಲ ಅದಕ್ಕಿಲ್ಲ ಹೆಂಗಾರು ಮಾಡಲಿಕ್ಕೆ. ಯಾಕಂದ್ರೆ ಹಗಲು ರಾತ್ರಿ ಬೀಳುತ್ತಾವೋ ಆಕಿ ಕನಸ ಸಾಹಿತ್ಯ ಅನ್ನೋ ಉಪವಾಸ ಮನುಷ್ಯ ನೋಡ್ರಿ. ಅಂದ್ರೆ ಪರಸ್ತ್ರೀ ಮತ್ತವ ಗಂಡೊಳಗರತಿ ಅಂತ ಗೊತ್ತಿದ್ರೂ ಸಹಿತ ಈ ಕಾಮಕ್ಕೆ ಕಂಡಿಲ್ಲತ್ತಾರಲ್ಲ ಈ ಥರ ಆಗುಲೆ ಒಂದು ಒಬ್ಬರು ಬಿಡೋದಾಗಿತ್ತಂದ್ರೆ ದೊಡ್ಡ ವಜ್ಜೆ ಆಕೈತ್ರಿ. ಹಿಂದಕ್ಕೆ ನೋಡಿ ಸರ್, ಅದೇನು ರೀ ಭೀಷ್ಮಾಚಾರ್ಯ ದುರ್ಯೋಧನ ಅದ್ರಾಗಿದ್ದಾಗ, ಕರ್ಣ ದುರ್ಯೋಧನ ಇದ್ದಾಗ ಅನಿವಾರ್ಯವಾಗಿ ಅವ್ರಿಗೆ ಪರವಾಗಿ ಮಾಡಬೇಕು. ಅನ್ಯಾಯ ನ್ಯಾಯನೂ ಸಹಿತ ಗೊತ್ತಾಗೋದು. ಇಲ್ಲಿ ನಿಮಗೆ ಹೇಳ್ತಾನೆ ಹೆಂಗಾರು ಮಾಡಿ ಕೇಳ್ಕೊಂಡು ಬರಬೇಕು. ಇನ್ನು ಒಳ್ಳೆಯ ಯಾಕಂದರೆ ಕುಂಟಲ್ತನ ಮಾಡೋದು ಗಂಡಸರಾಗಿ ಮಿಶಿವತ್ತು ಗಂಡಸರಾಗಿ ನಾವು ಹೆಂಗೆ ಮಾಡೋದು ಅಂತ ಕೇಳೋಕ್ಕಿಲ್ಲ. ಇಲ್ಲ ನನ್ನ ಸಲುವಾಗಿ ನೀವು ಮಾಡಬೇಕು, ನಿಂದೆಲ್ಲ ನಾನು ಮಳ್ಳ ಮಾಡ್ತೀನಿ, ನನಗೆ ನಿನಗೆಲ್ಲ ಏನೆಲ್ಲ ಕೊಟ್ಟು ಏನು ಮಾಡಿದ್ದೀನಿ ಮಾಡೋದಿಲ್ಲ. ಬಿಡಕ್ಕೆ ಬಿತ್ತು ನೋಡ್ರಿ, ಬಿಡಕ್ಕೆ ಬಿತ್ತು ಅನಿವಾರ್ಯವಾಗಿ ಸರ್. ಅಲ್ಲಿ ಗಂಗಾ ಮನೆಗೆ ನೋಡಿ ಒಬ್ಬರ ಪರಪುರುಷ ಒಬ್ಬರ ಪರ ಸ್ತ್ರೀಯರ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಅಂಜಿಕೆ ಇರ್ತದೆ ರೀ, ಯಾರಿಗೇ ಆಗಲ್ರಿ. ಆಗ ಎಷ್ಟು ಚಂದ ಕೇಳ್ತಾನೆ ಅಂದ್ರೆ ರೀ, ಅದೇನ ಗಂಗವ್ವ ಮನೆಯಾಗ, ಅದೇನ ತಂಗ್ಯವ್ವ ಮನೆಯಾಗ, ಬಾಳುವ ಬಾಳೆ ಬಂದಿನ ಹೊರಗೆ, ಮಾತೊಂದ ಹೇಳುವುದತಿವ್ವ ನನಗೆ. ಗ್ರಾಮೀಣ ಸುಗಡದ ರೀ ನಿಂತು ಕೇಳಿಕೊಳ್ಳಿ. ಯಾರೇ ಬಂದರು ಸರ್ ಮನೆಗೆ ಬರೀಪ್ಪ ಕುಂಡ್ರಿ ಅನ್ನೋಂಥ ಪದ್ಧತಿ. ಯಾರನ್ನ ಬಂದವರು ಬಾಗಿಲದ್ರಾಗ, ಇಲ್ಲಪ್ಪ ನನ್ನವರು ಊರಾಗ, ವ್ಯಾಪಾರಕ್ಕೆ ಹೋಗ್ಯಾರು ಬಳ್ಳಾರಿಗೆ.
ಪರಪುರುಷನ ಜೋಡಿ ಸರ್ ಎಷ್ಟು ಚಂದ ಮಾತಾಡ್ತಾಳೆ. ಅವ ತನ್ನ ಇದು ಸಂವಾದೊಳಗೆ ಸರ್, ಬಡತನ ಕಾಡತ್ತವ ನನಗೆ, ಅದಕ್ಕಾಗಿ ಬಂದೀನಿ ಕೊಡವ ಜನ, ಮಂದ್ಯಾಗ ಮಾಡಬೇಡ ಅಪಮಾನ. ಆಕಿ ಎಷ್ಟು ಹೇಳ್ತಾಳೆ ಸರ್, ಬಡತನ ಸಿರಿತನ ದೈವದ ಆಟ, ದೇವರು ಇಟ್ಟಂಗೆ ಇರಬೇಕು, ಇರಲಪ್ಪ ಸಮಾಧಾನ ನಿನ್ನ ಮನಕ್ಕೆ ಅಂತ ಹೇಳ್ತಾರೆ. ಆವಾಗ ಇದ್ದು ಬಂದ ಸಂಗತಿಯನ್ನು ಸಹಜವಾಗಿ ಹೇಳ್ತಾರೆ. ನೋಡಪ್ಪ ಬಂದದಿ ನಮ್ಮ ಮನೆಯಾಗ ಬಂದಂತ ನಾ ಉಪಚಾರ ಮಾಡ್ತೀನಿ, ಹಣ್ಣಂಪಲ ತಿನ್ನು, ಎದಕ್ಕೆ ಬಂದಿದೆ ಅಂತ ಕೇಳಕ್ಕೆ ಹೇಳ್ತಾರೆ. ಅನಿವಾರ್ಯ ತಂಗಿ, ಮತ್ತು ನೀವು ಹಿಂಗೆ ಬಸವನ ದೇವ್ರಿಗೆ ಹೋಗಿದ್ವಿ, ಅಲ್ಲೊಂದು ಕುಟುಂಬ ಆಗೈತೆ, ಈಗ ಸರಿಯನ್ನು ಕಳ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಅದು ಹೇಳಕ್ಕೆ ಮುಜುಗುರು. ಯಾಕಂತಂದ್ರೆ ಅಂತಿಂಥ ಸರಿಗೆಲ್ಲ ಸೇರ ಬಂಗಾರ ಸರಿಗೆ, ಗಂಡ ಈರ್ಯಾನ ಮುಂದೆ ಏನ ಹೇಳಲಿ ಪಂತ ಅಂತೇಳಿ ಪರಮ ಹೇಳಿದಾಗ, ಆಕೆ ಪರಮ ನೋಡುವ ಆಗೈತಿ, ತೋರ್ ಮನೆಯವ್ರು ಕೂಡ ಇಸ್ಕೊಂಡು ಬಾ ಅಂತಂದ್ರು ಆಗೋದಿಲ್ಲ. ಯಾಕಂದ್ರೆ ಅದು ಅಷ್ಟು ಕೊಡೋಕೆ ಇಲ್ಲ ಆಗ್ತೈತಿ. ಮತ್ತು ಈಗಾಗಲೇ ಮದುವೆ ಮಾಡಿರ್ತಾರೋ, ಮತ್ತು ಗಂಡಗ ಇವ್ರು ಕೇಳಂಗಿಲ್ಲ. ಹೆಂಗೆ ಮಾಡಿ ಇದೊಂದು ಮಾತನ್ನು ಉಳಿಸ್ಬೇಕು ಅಂತೇಳಿ ಹೇಳಿದ. ಆತ್ವಯ್ಯವ ನಿನ್ನ ಮಾತನ್ನು ನಾವು ಉಳಿಸ್ತೇನೆ, ಮತ್ತು ನನಗೇನಾರು ಅಂತ ಒಂದು ಸಂಕಟ ಏನಾರು ಬಂದ್ರೆ ನೀನು ನಾನು ಉಳಿಸ್ಬೇಕಂತ ಒಬ್ರಿಗೊಬ್ಬರು ಬಸವನನ್ನ ಮಾಡಿ ಹಾನಿ ಮಾಡಿರ್ತಾರೆ ಇಬ್ಬರು ರೀ, ಪರಮ ಮತ್ತು ಗಂಗಾ. ಅಂಥದ್ರಿಗೆ ಬಾಳೆ ಬಂದ ತಂಗಿ ಸರಿ ಸಿಕ್ಕೈತಿ ನಮಗೆ, ಹಂಗಾರನ್ನ ಭಾಳ ಚಲೋ ಆಯ್ತು ಕೊಡ್ರಿ ಅಂತ ಸಂದಿಗ್ಧತೆ ಹೆಂಗೆ ಬರ್ತದೆ ಸರ್ ಹೆಣ್ಮಗಳಿಗೆ. ಈಗ ನೀವು ಇಲ್ಲಿವರೆಗೆ ಏನು ಕೊಟ್ಟಂಥ ಎಪಿಸೋಡ್ಗಳಿದ್ದಾವೆ, ಈಗ ಇದು ಯಾವ ಹಂತಕ್ಕೆ ಬಂದು ನಿಂತದ್ದು ಇವತ್ತು? ಈಗ ಸರ್ ಏನಾಗೈತೆ ಅಂತ ಇವನ್ನು ಸಂಗ್ಯಾಬಾಳೆ ನಮ್ಮ ವಾಹಿನಿ ಮುಖಾಂತರವಾಗಿ ಹೇಸಿ ಥರ ಅನ್ವೇಷಣೆ ಕೊಟ್ಟಾರೆ. ಒಬ್ಬ ಗರತಿ ಹೆಣ್ಣುಮಗಳು ತನ್ನದೇ ಅಂತ ಒಂದು ಸಂಸ್ಕೃತಿಯೊಳಗೆ ಯಾವ ರೀತಿಯಕ್ಕೆ ಬೆಳೆದು ಬಂದಾಳು ಅನ್ನುವಂಥ ಒಂದು ಹಿಂದೆ ನೋಡ್ತಿದ್ರೆ, ಅಂದರೆ ಬೇರೆದವರ ಕೂಡ ಒಂದು ಗೌರವ ಭಾವ ರೀ, ಮತ್ತು ತನ್ನ ಮನೆತನ ಒಂದು ಅಂತಸ್ತಿಕೆಯನ್ನು ಕಾಕೊಂಡು ಹೋಗೋದು. ಹಿಂಗಿದ್ದಾಗ ರೀ ಈ ಬೇರೆದವ್ರ ಮನೆಗೆ ಬಂದರೂ ಕೂಡ ಅವ್ರನ್ನ ಆಧಾರದಿಂದ ಉಪಚಾರ ಮಾಡೋದು, ಅವರ ಅನುತನಗಳನ್ನು ಎಲ್ಲ ಸರಿ ಕರೆಕ್ಟ್ ಮಾಡಿದಿರಿ, ಎಲ್ಲ ಹೇಳಿದ್ರಿ. ಈಗ ನೆಕ್ಸ್ಟ್ ಇದರ ಬದಲ ನಾ ಕೇಳ್ಬೇಕಾಗಿದ್ದೇನಪ್ಪ ಅಂದ್ರೆ, ಇದೆಲ್ಲ ಇಂಥ ಒಂದು ಸಂಪ್ರದಾಯದ ಮಧ್ಯದಲ್ಲಿ ಬೆಳೆದಂಥ ಹೆಣ್ಣುಮಗಳ ಯಾಕೆ ಸೋಲ್ತಾಳ ಅವ್ರ ಮುಂದೆ, ಯಾಕೆ ಸೋಲು ಹಂತಕ್ಕೆ ಬಂದು ನಿಂತಾಳೆ ಅಂತ ಹೇಳ್ತಾರೆ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಅವಳು ಯಾವ ರೀತಿ ಸೋಲ್ತಾಳ ಏನಾಗಿ ಅಂತ ಇರ್ಬೋದಿಲ್ಲ ಅಂತಲ್ಲ, ಆದ್ರೆ ಯಾಕೆ ಸೋಲ್ತಾಳ ಇಷ್ಟ ಇದ್ದಾಗ ಏನು ಬಂದಿದೆ ಸರ್ ನೋಡ್ರಿ. ಅದು ಬಂಗಾರ ಅಂತಂದ್ರೆ ಮನುಷ್ಯ ಏನ್ರಿ ಸರ್ ಯಾರಿಗಾದ್ರೂ ಪ್ರೀತಿ ಇರೋದು, ಕಳ್ಕೊಂಡ ನಂತರ ಯಾಕಂತ ಮನಸ್ಸು ತನ್ನ ಮಾಡಾಗ್ತದೆ. ಅದರಾಗಿ ಹೆಣ್ಣು ಮಗಳು ಹೀಗಾಗಿ ಏನು ಮಾಡಬೇಕು, ಅದು ಗಂಡನ ಮನೆಯಾಗ ಏನು ಮಾಡಬೇಕು, ತೋರ ಮನೆಯಾಗ ನೋಡ್ಬೇಕು, ಏನು ಮಾಡ್ಬೇಕಂತಂದ್ರೆ ಏನು ಗೊತ್ತಾಗೋದಿಲ್ಲ ರೀ. ಮತ್ತು ಅದನ್ನು ಇವ್ರು ಬಂದು ಕೂಡಲೇ ಅದ್ರ ತಂಗಿ ಅದು ಸರಿಗೆ ಸಿಕ್ಕೈತಿ ಅಂತಂದು ಕೂಡ್ಲಿಕ್ಕೆ ಏನೈತಿ ಒಂಥರ ಆಶಾ ಹುಡ್ತೈತೆ ರೀ. ಯಾಕಂದ್ರೆ ನಂದು ಕಳೆದದ್ದು ವಸ್ತು ಸಿಗ್ದಿಲ್ಲ, ಹಂಗಾರೆ ನಾನು ಕೊಡ್ರಿ ಅಂತ ಅಂದ ಕೂಡಲೇ ಇದು ನನಗೆ ಸಿಕ್ಕಿಲ್ಲ, ನನಗೆ ಜೀವನದ ಸಂಖ್ಯೆಗೆ ಸಿಕ್ಕೈತಿ ಅಂದ. ಮತ್ತು ಏನು ಮಾಡಬೇಕು, ಇಸದು ಕೊಡ್ರಿ ಹೆಂಗೆ ಕೊಡ್ತಾನೆ ನಾ ಕೊಡಾಕೆ ಇದು ಮಾಡಿಲ್ಲ. ಮತ್ತು ನೀನು ತಪ್ಪು ತಿಳ್ಕೊಬೇಡ, ಮತ್ತು ಒಂದು ದಿವಸ ಅವನ ಮಂಚಕ್ಕೆ ಹೋಗಿ ಎರಡಕ್ಕೆ ತಿಂದು ಬಾ ಅಂದ್ರೆ ಸಿಗ್ತೈತಿ ಅಂದನು. ನೋಡ್ರಿ, ಒಂದು ಹೆಣ್ಮಗಳ ಸ್ಥಿತಿ ಆಗೈತಿ, ಈ ಕಡೆ ಬಂಗಾರ ಕಳೆದದ್ದು ಸಿಗ್ತೈತಿ ಅನ್ನುವಂಥ ಒಂದು ಅನುವರಿ, ಆ ಕಡೆ ಹೇಳ್ಬೇಕಾದ್ರೆ ಇದು ಗಂಡ ಊರಾಗಿಲ್ಲ, ಪ್ರತಿಷ್ಠಿತ ಮಣಿತಾನ, ಇವಾಗೇನು ಹೇಳ್ತಾನು ಮಂಚಕ್ಕೆ ಬಂದು ಹೋಗಂತ ಹೇಳ್ತಾನೆ. ಇದು ಸಾಮಾನ್ಯ ಮಾತಾಡ್ರಿ. ಅಂದ್ರೆ ಇಂಥ ಮಾತು ಕೇಳಿಕೊಳ್ಳಿಕ್ಕೆ ಇಂಥರ ಏನು ಮಾಡಬೇಕಂತ ಒಂಥರ ದಿಗ್ಭ್ರಮೆ ಆಗಿಬಿಡ್ತೈತೆ ರೀ. ಇನ್ನು ಏನು ಅದು ಸರಿಗೆ ಸಿಗಂಗಿಲ್ಲ ಆಕೆ. ಆದರೂ ಸಹಿತಕ್ಕೆ ತನ್ನ ಒಂದು ಹತ್ತಿವರ್ತಿ ಇದರಿಂದ ರೀ ಇಲ್ಲ ಇಂಥ ಕೆಲಸ ಮಾಡಬಾರ್ದು, ನಾ ಮಾಡೋದಿಲ್ಲ ಅಂತೇಳಿ ನಿರಾಕರಣೆ ಮಾಡ್ತಾವೆ. ನಂತರ ಅವ ಸಂಖ್ಯೆ ನಿನಗಾಗಿ ನಾ ಹೋಗ್ಕೊಂಡು ಬಂತಂದ್ರೆ ಅವು ಬಂದು ಕೇಳ್ತಾನೆ, ಬಂದು ಅಲ್ಲ ಇಂಥ ಮಾತು ಹೇಳಿದೆಯಪ್ಪ ನೀನು ಒಳ್ಳೆಯದಲ್ಲಿ ಗುಣ ಅಂತೇಳಿ ತಿಳುವಳಿಕೆ ಹೇಳ್ತಾಳೆ. ಅಂದರೆ ಹೆಣ್ಣುಮಗಳು ಬಂಗಾರಕ್ಕಂಥ ಸಂದಿಗ್ಧತೆ ಇದ್ದಾಗ ಪ್ರತಿಷ್ಠೆ ಮನೆತನದೊಳಗೆ ಇದ್ದಾಗ ತನ್ನ ನೀತಿ ಬಿಡ್ತಿರೋದಿಲ್ಲ ರೀ. ಯಾಕೆ ತನ್ನ ಇದನ್ನು ಪ್ರತಿಪಾದನೆ ಮಾಡೋದು ಮಾಡ್ತಾ ಇರ್ತದ. ಅಂದ್ರೆ ನೀವು ಹೇಳೋದೇನಪ್ಪ ಅಂತಂದ್ರೆ ಬಂಗಾರಕ್ಕಾಗಿ ಮತ್ತು ಜೊತೆಗೆ ಪರಮನ ಒಂದು ಮಾತನ್ನು ಕೊಟ್ಟಿರ್ತಾರೆ. ಇದಿಷ್ಟರಿಂದನೇ ಅವಳು ಈಗ ಒಪ್ತಾಳ ಇಲ್ಲ ಸರ್. ಮುಂದೆ ಏನಾಗ್ತದಂದ್ರಿ, ಸಂಖ್ಯಾಗೂ ನಿರಾಕರಣೆ ಮಾಡಿ ನಂತರ ಪರಮನ ಮುಖಾಂತರ ಒಂದು ಕೊರವಂಜಿ ದ್ವೇಷ ಬರ್ತದೆ. ಆಕೆ ಬಾ ಅಂತ ಹಿಂಗೆ ನೀವು ಕೈ ಹಾಕಿದ ಕೆಲಸ ಆಗ್ತೈತಿ, ಆದರೆ ಹಿಂಗಾಗೋದು ಒಂದು ಚಂದ ಹೋಗ್ತೈತಿ ಅಂತ ಹೇಳ್ತಾಳ್ರಿ ಭವಿಷ್ಯದೊಳಗೆ. ಆದರೂ ಆಗತ್ತೆ, ಯಾಕಂದ್ರೆ ಹೇಳ್ತಾ ಮನುಷ್ಯಾಗ್ರಿ ನನಗೆ ಆಕೆ ಸಲ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ನಾನು ಮಾಡ್ತಂದ್ರೆ ಅನಿವಾರ್ಯ ಬಂದಾಗ ನಿನಗೆ ಅಷ್ಟೇ ಇದಂತಂದ್ರೆ ಈಗ ಏನಾಕೈತೆ ಅಂದ್ರೆ ಪರಮ ನಡಿಕೆ ಬಂದು ಕುಂಟಲ್ತನ ಮಾಡಿ ನೋಡುವ. ಈಗ ಪರಿಸ್ಥಿತಿ ಹೆಂಗೆ ಬಂತೈತಂದ್ರೆ ಈಗ ನೀನು ನನ್ನ ಮಾತಿಗೆ ಒಂದು ಒಪ್ಪಿಗೆ ಕೊಡಬೇಕು. ಯಾಕಂದ್ರೆ ಹಿಂದೆ ನಾನೇನು ಕೊಟ್ಟದನ್ನು
ಈಗ ಕೊಡ್ಬೇಕೈತಿ, ಒಂದು ವಚನ ಬದ್ಧ ಆಗ್ಬೇಕೈತಿ. ಆಮೇಲೆ ನಿನ್ನ ಗಂಡ ಊರೂರು ತಿಳ್ಕೊತ ಹೋಗವ, ಹೆಣ್ಣಿಗೆ ಏನು ಬೇಕಂತಂದ್ರೆ ಉಣ್ಣೋದು ತಿನ್ನೋದಕ್ಕಿಂತ ರೀ ಸಂಘ ಸುಖ ಅನ್ನೋದು ಭಾಳ ಮಹತ್ವ ಇದೆ. ಅದಕ್ಕೆ ಅದು ಏನು ಭಾಳ ಸುಖ ಇರಂಗಿಲ್ಲ ಕರೆ, ಅದು ಸಾಸಿವೆ ಕಾಳಷ್ಟು ಸುಖ ಇದ್ದರೂ ಕೂಡ ರೀ ಅದ್ರಾಗ ಒಂದು ಆನಂದನೇ ಬರುತ್ತೆ. ಅಂಥ ಆನಂದ ಈ ಯೌವನದ ಹೆಣ್ಣನೆ ಬೇಕಂತ ಐತಿಲ್ಲೋ ಅದು ಒಳಗಡೆ ಯಾರಿಗೆ ಅದು ಸೂಕ್ತವಾಗಿರ್ತದೆ ಅದ್ರ ಬಯಕೆ. ಯಾಕಂದ್ರೆ ಗಂಡ ಏನೆಲ್ಲ ಇದನ್ನೆಲ್ಲ ಕೊಟ್ಟರು ಗಂಡನ ಸುಖ ಅನ್ನೋದೊಂದು ಆಂತರಿಕವಾಗಿರ್ತೈತಿ. ಮತ್ತು ಈಗ ನಾವು ಚಂದ್ರೋಳ ಇದರ ನೀನು ಸರಿಗೂ ಸಿಗ್ತೈತಿ, ನನ್ನ ವಚನ ಪಾಲನೆ ಮಾಡೋದಕ್ಕೈತಿ. ಹಂಗೆ ನೋಡೋ ವಿಚಾರ ಅಕಸ್ಮಾತ್ ಈಗ ಮಾಡಲಿಲ್ಲ ಅಂತಂದ್ರೆ, ನನ್ನ ಮಾತಿಗೆ ಒಪ್ಪಲಿಲ್ಲ ಅಂದ್ರೆ, ನೀ ಹಿಂಗೆಲ್ಲ ಮಾಡಿದಿ ಸಂಘ ಅಂತೇಳಿ ನಾವು ಊರಾಗೆಲ್ಲ ಹೇಳಿಬಿಡ್ತೇನೆ ಅಂತ ಒಂದು ಭಯವನ್ನು ರೀ ಆಕೆ ಪರಮ್ಮ ಹುಟ್ಟಿಸ್ಬಿಡ್ತಾನೆ. ಆವಾಗ ಆಕೆ ಏನು ಮಾಡಬೇಕು ಅನ್ನೋದನ್ನು ಗೊತ್ತಾಗೋದಿಲ್ಲ. ಆತ್ಮೀಯರೇ, ಎಲ್ಲಿವರೆಗೆ ಬೆಳೆದಂಥ ಗತಿಯನ್ನು ಸಂಕ್ಷಿಪ್ತವಾಗಿ ಹೇಳುವ ಮೂಲಕ ಒಬ್ಬ ಹೆಣ್ಣುಮಗಳು ತನ್ನ ಒಂದು ಅತ್ಯಂತ ಬಲಿಷ್ಠವಾದ ಕಾಮಭಾವನೆ, ಸಮೀಪದಲ್ಲಿ ಗಂಡನಿಲ್ಲದಂಥ ಭಾವನೆ ಆಗಿರ್ಬೋದು, ಅಥವಾ ಭಯ ಆಗಿರ್ಬೋದು, ಪ್ರಚಾರ ಆಗ್ಬೋದು ಅನ್ನೋಂಥದ್ದಾಗಿರ್ಬೋದು, ಏನೋ ಒಂದು ಕಾರಣಗಳಿಂದಾಗೆ ಗಂಗಾ ಜಾರ್ತಾಳ ಅನ್ನುವಂಥದ್ದು ಒಂದು ಅಭಿಪ್ರಾಯ ಇದೆ. ಮತ್ತು ಏನು ಕಥೆ ಸೂಕ್ಷ್ಮವಾಗಿ ಕೇಳಿರ್ತೀರಿ ಆ ಮಾತು ಬೇರೆ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ, ಮುಂದಿನ ಎಪಿಸೋಡ್ಗಳಲ್ಲಿ ಈ ಗಂಗಾ ಪ್ರಹಸನ ಅಂದರೆ ಕತೆ, ಆ ಗಂಗೆಯ ಬದುಕು ಏನಾಗ್ತದೆ, ಅವಳು ನಿಜವಾಗಿಯೂ ಈ ಎಲ್ಲ ಒತ್ತಡಗಳಿಗೆ ಮಣಿತಾಳ, ಇದರ ಬಿಟ್ಟು ಸಿಡಿದು ನಿಲ್ತಾಳ, ಇಲ್ಲ ಒಂದು ಪ್ರವಾಹವಾಗಿ ಹರಿತಿರುವಂಥ ಕಾಮಕ್ಕೆ ಬಲಿ ಆಗ್ತಾಳ, ಅದಕ್ಕೆ ಸಮಾಜ ಜೀವನ ಯಾವ ರೀತಿಯಾಗಿ ನೋಡ್ತದೆ, ಅದೇ ಕಾಲಕ್ಕೆ ಈಕೆಯ ಸಂಘ ಬಯಸಿದ ಸಂಘ ಕೊನೆಗೆ ಏನು ಆಗ್ತಾನೆ, ನಿಜವಾಗಿಯೂ ಅವನ ಕೊಲೆ ಆಗ್ತದನ ಅಥವಾ ಇಲ್ವಾ ಅನ್ನೋದು ಅನೇಕ ವಿಷಯಗಳನ್ನು ಮುಂದಿನ ಎಪಿಸೋಡ್ಗಳಲ್ಲೇ ನಮ್ಮ ಮಿತ್ರರಾದಂಥ ಈಶ್ವರಚಂದ್ರ ಬೆಟಗೇರಿಯವರು ತಮ್ಮ ಮುಂದಿಗೆ ಬಿಡಿಸಿಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಲಿ ಯಾರು ಸೋಲು, ಯಾರು ಗೆಲುವು, ಕಾಮ್ ಗೆಲ್ತದನೋ, ಪ್ರೀತಿ ಗೆಲ್ತದನೋ, ಅಥವಾ ಸಂಪ್ರದಾಯ ಗೆಲ್ತದನೋ, ಸಂಪ್ರದಾಯ ಉಳಿತದನೋ, ಅಥವಾ ಸಾಂಪ್ರದಾಯ ಅಲ್ಲಲ್ಲಿ ಮೇಲೆ ಮುರಿದು ಹೋಗ್ತದನೋ, ಇವಕ್ಕೆಲ್ಲ ಉತ್ತರ ಹುಡುಕುವಂಥ ಪ್ರಯತ್ನವನ್ನು ಈ ಸನ್ನಾಡದಲ್ಲಿ, ಈ ಸಂಖ್ಯಾಬಳದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಹುಡುಕ್ತಾ ಹೋಗ್ರಿ ಅಂತ ಹೇಳ್ತಾ ತಾವು ಬಂದ್ರಿ. ಇಲ್ಲಿವರೆಗೆ ಒಂದು ಅರ್ಧ ಮಟ್ಟಕ್ಕೆ ತಂದಿಳಿಸಿದ್ರಿ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಗಂಗಾ ಏನಾಗ್ತಾರ, ಸಂಗಪ್ಪ ಏನಾಗ್ತಾನೆ, ಅಕ್ಕಿ ಗಂಡ ಈರಪ್ಪ ಏನು ಮಾಡ್ತಾನೆ, ಇವುಗಳನ್ನೆಲ್ಲ ನೀವು ವಿವರಿಸ್ತಾ ಹೋಗ್ತೀರ ಅಂತ ತಿಳ್ಕೊಂಡಿದ್ದೀನಿ. ಈ ಒಳ್ಳೆ ಚೆನ್ನಾಗಿ ಜನನೂ ಅಭಿಪ್ರಾಯ ಕೊಡ್ತಾ ಇದ್ದಾರೆ, ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಇದೇ ರೀತಿ ಮೂಡಿ ಬರಲಿ ಅಂತ ಹೇಳ್ತಾ ತಾವು ಬಂದ ಈ ಒಂದು ಸಂಖ್ಯಾಬಾಳೆ ಕಾರ್ಯಕ್ರಮ ಕೊಟ್ಟಿದ್ದಕ್ಕೆ, ಇಲ್ಲಿವರೆಗೆ ಕೊಟ್ಟಿದ್ದಕ್ಕೆ, ಇನ್ನು ಮುಂದೆ ಕೊಡೋದಕ್ಕೂ ಸಹಿತ ಧನ್ಯವಾದ ಹೇಳ್ತಾ, ಆದ್ಮೇಲೆ ಸದಾ ಇದನ್ನು ನೋಡ್ತಾ ಇರಿ, ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರಿ. ಇಲ್ಲಿಯ ಕಾಮಪ್ರೇಮದ ಸತ್ಯಕತೆಯನ್ನು, ಜೊತೆಗೆ ಅದು ಸಿಕ್ಕಂಥ ಸಂಪ್ರದಾಯದ ಶಿಟ್ಟಿನ ಹೊಡೆತವನ್ನು ಎಲ್ಲ ನೋಡ್ತಾ ಇರಿ. ಇನ್ನೂ ನಿಮ್ಮ ಅಭಿಪ್ರಾಯ ತಿಳಿಸ್ತಾನೆ ಅಂತ ಹೇಳ್ತಾ ವಂದನೆಗಳು. H16 ನ್ಯೂಸ್ ಅರ್ಥಾತ್ ಹೇಸಿತಾರಾಮಿದು ಸತ್ಯದ ಕೈಗಂಡಿ ವಂದನೆಗಳು.